ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋರ್ ಗೇಮರ್. ಗೈಸ್, ಈ OB54 ಅಪ್ಡೇಟ್ ಆದ್ಮೇಲಿಂದ ಸುಮಾರು ಕ್ಯಾರೆಕ್ಟರ್ಗಳಿಗೆ ಕ್ಯಾರೆಕ್ಟರ್ದು ಸಿಸ್ಟಮ್ ಆಗಲಿ ಮೆಕಾನಿಸಮ್ ಆಗಲಿ ಪೂರ್ತಿಯಾಗಿ ಚೇಂಜ್ ಮಾಡಿದ್ರೆ. ಸೊ ನೀವು ಅಪ್ಡೇಟ್ ಆದ್ಮೇಲೆ ನೀವು ಇನ್ನೂ ಅದೇ ಕ್ಯಾರೆಕ್ಟರ್ ಸ್ಕಿಲ್ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ರ್ಯಾಂಕ್ನ ಮೈನಸ್ ಮಾಡ್ಕೊಳ್ಳೋಕೆ ನೀವೇ ಕಾರಣ. ಸೊ ಈ ಕ್ಯಾರೆಕ್ಟರ್ ಸ್ಕಿಲ್ ಕಾಂಬಿನೇಷನ್ ಪಕ್ಕಾ ಸೆಟ್ ಮಾಡ್ಕೊಳ್ಳೋಕೆ ಇದೇ ಸರಿಯಾಗಿರೋ ಟೈಮು. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ ತನಕ ನೋಡಿ, ಅವಾಗ ನಿಮ್ಮ ಗೇಮ್ ಪ್ಲೇ ಚೇಂಜಸ್ ಆಗೋದ್ರಲ್ಲಿ ನಾನು 100% ಗ್ಯಾರಂಟಿ ಕೊಡ್ತೀನಿ. ಸೊ ಹಾಗಾಗಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಟಿಕ್ ಮಾಡ್ಕೊಳ್ಳಿ. ಮತ್ತು ಹೈಪು ಅಂತ ಒಂದು ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಅದನ್ನ ಹೈಪ್ ಮಾಡಿಬಿಟ್ರೆ ಸುಮಾರು ಜನಕ್ಕೆ ಹೋಗಿ ಪ್ರಮೋಷನ್ ಮಾಡುತ್ತೆ. ಸೊ 10K ನಿಯರಲ್ಲಿದ್ದೀವಿ, ಆದಷ್ಟು ಸ್ವಲ್ಪ ನೋಟ್ ಮಾಡಿಬಿಡಿ ಎಲ್ಲರೂ ಸಹ, ಓಕೆನಾ? ಗೈಸ್, ಇವಾಗ ನಾನು ಹೇಳೋ ಸ್ಕಿಲ್ ಕಾಂಬಿನೇಷನ್ಗಳೆಲ್ಲ ಅಂದರೆ ನನ್ನ ಫ್ರೆಂಡ್ಸ್ ಹತ್ರ, ಸಬ್ಸ್ಕ್ರೈಬರ್ಸ್ ಹತ್ರ, ಇವ್ರ ಮುಖಾಂತರ ನಾನು ರಿಸರ್ಚ್ ಮಾಡಿ ನಿಮ್ಗೆ ಒಂದು ಬೆಸ್ಟ್ ಸ್ಕಿಲ್ ಕಾಂಬಿನೇಷನ್ ಸೆಟ್ಟಿಂಗ್ಸ್ನ ತಗೊಬಂದಿದ್ದೀನಿ. ಗೈಸ್, ಫಸ್ಟ್ ಸ್ಕಿಲ್ ಕಾಂಬಿನೇಷನ್ ಬಂದ್ಬಿಟ್ಟು ದಿ ಇಮ್ಮೋರ್ಟಲ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೋಲೋ BR ರ್ಯಾಂಕ್ ಪುಷ್ ಮಾಡ್ತಾ ಇದ್ರೆ ಅಂದರೆ ಇದೊಂಥರ ಟೆಕ್ನಿಕಲ್ ಕಾಂಬೋ. ಸರ್ವೆ ಮಾಡೋದಾಗಿರ್ಬೋದು, ಕ್ಲೋಸ್ ರೇಂಜಲ್ಲಿ ಡಾಮಿನೇಟ್ ಮಾಡೋಕ್ಕೂ ಸಮೇತ ಒನ್ ಆಫ್ ದಿ ಬೆಸ್ಟ್ ಕ್ಯಾರೆಕ್ಟರ್ ಸ್ಕಿಲ್ ಕಾಂಬಿನೇಷನ್ ಅಂತಾನೆ ಹೇಳ್ತೀನಿ. ಗೈಸ್, ನೀವು ಆಕ್ಟಿವ್ ಸ್ಕಿಲ್ಲಲ್ಲಿ ರೈ ಕ್ಯಾರೆಕ್ಟರ್ನ ಇಟ್ಕೊಳ್ಳಿ. ಇದು ಎನಿಮಿ ಲೊಕೇಶನ್ನ ಲಾಕ್ ಮಾಡೋದಲ್ದೇ ಟ್ರ್ಯಾಕ್ ಮಾಡಿ ಎನಿಮಿ ಪ್ರೆಷರ್ ಬಿಲ್ಡ್ ಮಾಡೋದಕ್ಕೂ ಸಮೇತ ಈ ಕ್ಯಾರೆಕ್ಟರ್ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಕೈರೋ ಕ್ಯಾರೆಕ್ಟರ್ ಸ್ಕಿಲ್ ನ ಸೆಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಮಾರೋ ಕ್ಯಾರೆಕ್ಟರ್ಗೆ ಪವರ್ ಡಿಕ್ರೀಸ್ ಮಾಡಿದ್ರಲ್ವಾ, ಬೆಸ್ಟ್ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ತೀನಿ. ಇದು ನಿಮಗೆ ಶಾರ್ಟ್ ರೇಂಜ್ ಆಗಿರ್ಬೋದು, ಲಾಂಗ್ ರೇಂಜ್ ಆಗಿರ್ಬೋದು, ಎಕ್ಸ್ಟ್ರಾ ಡ್ಯಾಮೇಜ್ ನ ನಿಮ್ಗೆ ಇನ್ಕ್ರೀಸ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ಆಂಡ್ರೋವೆನ್ ಲುಕ್ವೇಟಾ ಕ್ಯಾರೆಕ್ಟರ್ನ ಸೆಟ್ ಮಾಡಿ ಇಟ್ಕೊಳ್ಳಿ. ಇದು ನಿಮ್ಮ ಹೆಡ್ ಆಫ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಂತಾನೆ ಹೇಳ್ತೀನಿ. ಇದು ಎಕ್ಸ್ಟ್ರಾ ಶೀಲ್ಡ್ ಪಾಯಿಂಟ್ ಕೊಡೋದಲ್ದೇ ಎಕ್ಸ್ಟ್ರಾ ಆರ್ಮರ್ ಸಮೇತ 2 ಕ್ಯಾರೆಕ್ಟರ್ ನಿಮ್ಗೆ ಇನ್ಕ್ರೀಸ್ ಮಾಡಿಕೊಡುತ್ತೆ. ಈ ಸ್ಕಿಲ್ ಕಾಂಬೋದಲ್ಲಿ ನೀವು ಗೇಮ್ ಪ್ಲೇ ಮಾಡಬೇಕಾದ್ರೆ ಇಲ್ಲೊಂದು ವಿಷಯನ ನೀವು ಅಬ್ಸರ್ವ್ ಮಾಡಿ. ಅಂದರೆ ಎನಿಮಿ ನಿಮ್ಮನ್ನ ನಾಕ್ ಡೌನ್ ಮಾಡಬೇಕು ಅಂದರೆ 260 ಇಂದ 270 ತನಕ ಡ್ಯಾಮೇಜ್ ಕೊಡಬೇಕಾಗುತ್ತೆ. ಅದೇ ನೀವು ಸ್ವಲ್ಪ ಪುಷ್ ಮಾಡಿ ಆಪೋಸಿಟ್ ಇಲ್ಲರ ಎನಿಮಿಗೆ ಒಂದು 160 ಡ್ಯಾಮೇಜ್ ಕೊಟ್ಟರೆ ಸಾಕು, ಆಟೋಮೆಟಿಕಲಿ ನೀವು ವಿನ್ ಆಗಿಬಿಡ್ತೀರಾ. ಇದ್ರ ಜೊತೆಗೆ ನಿಮಗೆ ಆಂಡ್ರೋ ಕ್ಯಾರೆಕ್ಟರ್ ಮುಖಾಂತರ ನಿಮಗೆ ಎಕ್ಸ್ಟ್ರಾ ಆರ್ಮರ್ ಪವರ್ ಇರೋದ್ರಿಂದ ಎನಿಮಿಗೆ ನಿಮಗೂ ಫೈಟ್ ಆಗೋಕ್ಕಿಂತ ಮುಂಚೆನೆ ಅಡ್ವಾಂಟೇಜ್ ನಿಮ್ಮ ಕಡೆ ಇರುತ್ತೆ. ಇವಾಗ ಒಟ್ಟಾರೆ ಹೇಳಬೇಕು ಹಂಗಂದ್ರೆ, ಇವಾಗ ಸೋಲೋ ರ್ಯಾಂಕ್ ಪುಷ್ ಮಾಡೋರಿಗೆ ಇದು ಒನ್ ಆಫ್ ದಿ ಮಾಸಿವ್ ಕ್ಯಾರೆಕ್ಟರ್ ಸ್ಕಿಲ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ BR ರ್ಯಾಂಕ್ ಪುಷ್ ಮಾಡೋರಿಗೆ ಇದೊಂಥರ ಬೆಸ್ಟ್ ಆಲ್ ರೌಂಡರ್ ಸ್ಕಿಲ್ ಕಾಂಬಿನೇಷನ್. ಇನ್ನೊಂದು ಮಾತಲ್ಲಿ ಹೇಳಬೇಕು ಹಂಗಂದ್ರೆ ಬೆಸ್ಟ್ ಯೂನಿವರ್ಸಲ್ ಸ್ಕಿಲ್ ಕಾಂಬೋ ಹಂಗಂತಾನೆ ಹೇಳ್ಬೋದು. ನಿಮಗೆ ಸೋಲೋ ಡಿಯೋ ಸ್ಕ್ವಾಡು ಈ ಕಾಂಬೋ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ಆಕ್ಟಿವ್ ಸ್ಕಿಲ್ಲಲ್ಲಿ ಆಸ್ಕರ್ ಕ್ಯಾರೆಕ್ಟರ್ನ ಪಿಕ್ ಮಾಡ್ಕೊಳ್ಳಿ. ಕ್ಲೋಸ್ ರೇಂಜಲ್ಲಿ ಫೈಟ್ ಮಾಡಬೇಕಾದ್ರೆ ಎನಿಮಿನ ಪ್ರೆಷರ್ ಬಿಲ್ಡ್ ಮಾಡೋದ್ರಲ್ದೇ ಅವ್ನು ಕನ್ಫ್ಯೂಸ್ ಮಾಡಿ ಅವನ್ನ ನಾಕ್ ಡೌನ್ ಮಾಡ್ಬೋದು. ನೆಕ್ಸ್ಟ್ ಈ ಜಸ್ಟಿನ್ ಬೇಬರ್ ಕ್ಯಾರೆಕ್ಟರ್ನ ಕ್ಯೂಬ್ ಮಾಡ್ಕೊಳ್ಳಿ. ಎನಿಮಿ ಏನಾದರೂ ನಿಮಗೆ ಡ್ಯಾಮೇಜ್ ಕೊಡ್ತಾ ಇದ್ದಾರೆ ಅಂದರೆ ಅದನ್ನ ರೆಡ್ಯೂಸ್ ಮಾಡುತ್ತೆ. ಹಾಗೇನೆ ಅಂದರೆ ಕ್ಲೋಸ್ ರೇಂಜಲ್ಲಿ ಇರಬೇಕಾದ್ರೆ ನಿಮಗೆ ಸರ್ವೈಬಿಲಿಟಿನ ಇನ್ಕ್ರೀಸ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಫೈನಲಿ ಮೋಕೋ ಆ್ಯಂಡ್ ಕೈರೋ ಕ್ಯಾರೆಕ್ಟರ್ನ ಯೂಸ್ ಮಾಡಿ. ಅಂದರೆ ಈ ಮೋಕೋ ಕ್ಯಾರೆಕ್ಟರ್ ಯೂಸ್ ಮಾಡಬೇಕಾದ್ರೆ ಒಂದು ಡ್ಯಾಮೇಜ್ ಕೊಟ್ರಿ ಅಂದರೆ ಎನಿಮಿ ಮೂವ್ಮೆಂಟಲ್ಲಿ ಇರಬೇಕಾದ್ರೆ ಮಾರ್ಕ್ ಮಾಡಿ ತೋರಿಸುತ್ತೆ. ಅದಾದಮೇಲೆ ಎನಿಮಿಗೆ ಫೈರ್ ಮಾಡಬೇಕಾದ್ರೆ ನಮಗೆ ಕೈರೋ ಕ್ಯಾರೆಕ್ಟರ್ ಸ್ಕಿಲ್ ಅವೈಲಬಲ್ ಆಗಿರೋದ್ರಿಂದ ಎಕ್ಸ್ಟ್ರಾ ಡ್ಯಾಮೇಜ್ ಕೊಟ್ಬಿಟ್ಟು ಈಸಿಯಾಗಿ ಎನಿಮಿನ ನಾಕ್ ಡೌನ್ ಮಾಡ್ಬಿಡ್ಬೋದು. ನನ್ನ ಪ್ರಕಾರ ಇದನ್ನ ಪ್ರೋ ಲೆವೆಲ್ ಸ್ಕಿಲ್ ಕಾಂಬೋ ಹಂಗಂತಾನೆ ಹೇಳ್ತೀನಿ. ಯಾಕೆ ಅಂದರೆ ನಮಗೆ ಇದರಲ್ಲಿ ಅಟ್ಯಾಕ್, ಡಿಫೆನ್ಸ್, ಇನ್ಫಾರ್ಮೇಷನ್ ಈ 3 ಸಮೇತ ಈ ಸ್ಕಿಲ್ ಕಾಂಬಿನೇಷನ್ ನಮಗೆ ಪಡ್ಕೋಬಹುದು. ಇದಿಷ್ಟು ನಾವು BR ಕಾಂಬಿನೇಷನ್ ಬಗ್ಗೆ ನೋಡಾಯ್ತು. ನೆಕ್ಸ್ಟ್ CS ಕಾಂಬಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಇದೊಂಥರ ಮಾನ್ಸ್ಟರ್ ಲೆವೆಲ್ ಸ್ಕಿಲ್ ಕಾಂಬಿನೇಷನ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಈ ಸ್ಕಿಲ್ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು 1 vs 4 ಟ್ರೈ ಮಾಡ್ಬೋದು, ಏಸ್ನ ಸಮೇತ ಹೊಡಿಬೋದು. ಫಸ್ಟ್ ನೀವು ಜಾಸ್ತಿ ಎಲ್ಲ ಥಿಂಕ್ ಮಾಡದೆ ಸ್ಟ್ರೈಟ್ ಆಗಿ ಹೋಗಿ ಸೈನಿಕ್ ಕ್ಯಾರೆಕ್ಟರ್ನ ಎಕ್ಯೂಬ್ ಮಾಡ್ಕೊಳ್ಳಿ. ನೀವು ಕ್ಯಾರೆಕ್ಟರ್ ಸ್ಕಿಲ್ ಆನ್ ಮಾಡಿದಾಗ ಎಕ್ಸ್ಟ್ರಾ ಶೀಲ್ಡ್ ಪಾಯಿಂಟ್ ಕೊಡುತ್ತೆ. ಅಂದ್ರೆ ಇವಾಗ ಕ್ರಿಟಿಕಲ್ ಸಿಚುವೇಶನ್ ಇರಬೇಕಾದ್ರೆ ಈಸಿಯಾಗಿ ಎನಿಮಿನ ಡಾಮಿನೇಟ್ ಮಾಡಬಹುದು, ಅಂದ್ರೆ ಶೀಲ್ಡ್ ಪಾಯಿಂಟ್ ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಇದಾದ್ಮೇಲೆ DB ಕ್ಯಾರೆಕ್ಟರ್ನ ಎಕ್ಯೂಬ್ ಮಾಡ್ಕೊಳ್ಳಿ. ಆದ್ರೆ ಎನಿಮಿ ಸಡನ್ ಆಗಿ ಬಂದಾಗ ನೀವು ನರ್ವಸ್ ಆಗಿರ್ಬೇಕಾದ್ರೆ, ಅಂದ್ರೆ ನೀವು ಸುಮ್ಮನೆ ಫೈರ್ ಮಾಡಬೇಕಾದ್ರೆ ಅಕ್ಯುರಸಿ ಮಿಸ್ ಆಗದೇನೆ ಫೈರ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಮೂವ್ಮೆಂಟ್ ಸ್ಪೀಡ್ ಸಮೇತ ಇನ್ಕ್ರೀಸ್ ಮಾಡ್ಕೊಡುತ್ತೆ. ನೆಕ್ಸ್ಟ್ ಉಲ್ಫ್ರಾ ಕ್ಯಾರೆಕ್ಟರ್ನ ಕ್ಯೂಬ್ ಮಾಡ್ಕೊಳ್ಳಿ. ಉಲ್ಫ್ರಾ ಕ್ಯಾರೆಕ್ಟರ್ ಬಗ್ಗೆ ಆಲ್ರೆಡಿ ಸುಮಾರು ಜನ ಗೊತ್ತಿರುತ್ತೆ. ಏನಪ್ಪಾ ಅಂದ್ರೆ ಎನಿಮಿ ನಮಗೆ ಹೆಡ್ ಶಾಟ್ ಹೊಡಿಬೇಕಾದ್ರೆ ಡ್ಯಾಮೇಜ್ ನ ರೆಡ್ಯೂಸ್ ಮಾಡಿ ನಮಗೆ ಕೊಡುತ್ತೆ. ಅದೇ ನಾವು ಎನಿಮಿಗೆ ಹೆಡ್ ಶಾಟ್ ಹೊಡಿಬೇಕಾದ್ರೆ ಡ್ಯಾಮೇಜ್ ನ ಇನ್ಕ್ರೀಸ್ ಮಾಡ್ಕೊಡುತ್ತೆ. ಸೊ ಇದರಿಂದನೇ ಉಲ್ಫ್ರಾ ಕ್ಯಾರೆಕ್ಟರ್ನ ಬೆಂಕಿ ಲೆವೆಲ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ದಶಾ ಕ್ಯಾರೆಕ್ಟರ್ನ ಕ್ಯೂಬ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಆಪೋಸಿಟ್ ಸ್ಕ್ವಾಡ್ ಅಲ್ಲಿ ಒಬ್ಬ ಎನಿಮಿನ ನೀವು ನಾಕ್ ಡೌನ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ನಿಮಗೆ ಮೂವ್ಮೆಂಟ್ ಸ್ಪೀಡ್ ಅಂಡ್ ರೇಟ್ ಆಫ್ ಫೈರ್ ಇನ್ಕ್ರೀಸ್ ಮಾಡ್ಕೊಡುತ್ತೆ. ಎವ್ರಿ ರಿಯಾಕ್ಟ್ ನೋ ಚಾನ್ಸ್ ಅಂತಾನೆ ಹೇಳ್ಬೋದು. ನೀವು ಕಂಟಿನ್ಯೂಸ್ ಆಗಿ ಚೈನ್ ಕಿಲ್ ಮಾಡ್ಬೋದು, ಏಸ್ ಮಾಡೋಕ್ಕೂ ಸಮೇತ ನಿಮಗೆ ಚಾನ್ಸಸ್ ಇರುತ್ತೆ. ಟೋಟಲ್ ಆಗಿ ಈ ಕಾಂಬೋನ ಬಂದ್ಬಿಟ್ಟು ಮಾನ್ಸ್ಟರ್ ಲೆವೆಲ್ ಕಾಂಬೋ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ಈ 3 ಕ್ಯಾರೆಕ್ಟರ್ ಸ್ಕಿಲ್ ಕಾಂಬೋ ಬಗ್ಗೆ ಹೇಳಿದೆ ಅಲ್ವಾ, ಇದರಲ್ಲಿ ಯಾರೆಲ್ಲ ನಾ ಹೇಳ್ದಂಗೆ ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೀರಾ, ಹಾಗೇನೆ ನಿಮಗೆ ಯಾವ್ದು ಇದರಲ್ಲಿ ಫೇವರೇಟ್ ಅಂತ ಅನಿಸ್ತು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇವಾಗ ನಾನು ಹೇಳಿರೋ ಸ್ಕಿಲ್ ಕಾಂಬೋ ಪ್ರೀಸೆಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಚೆಕ್ ಮಾಡಿ ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕು ಕೊಟ್ಟಿದ್ದೀನಿ, ಅದನ್ನ ಸಮೇತ ಚೆಕ್ ಮಾಡಿ ನೋಡಿ. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರು ಸಮೇತ ನೋಡಿ ತಿಳ್ಕೊಳ್ಳಿ. ಹಾಗೆ ನೀವು ಇದೇ ರೀತಿ ಇಂಟ್ರೆಸ್ಟ್ ಆಗಿರೋ ಕಂಟೆಂಟ್ಸ್ಗಳನ್ನ ನೋಡಿ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಷ್ಟೇ ತನಕ ನೆಕ್ಸ್ಟ್ ಇದೇ ರೀತಿ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್ ಯುವರ್ ಹೆಲ್ತ್. ಲವ್ ಯು ಗೈಸ್. ಬಾಯ್.